ಕರಾವಳಿಯಲ್ಲಿ ಮುಂಗಾರು ಪ್ರವೇಶಿಸಿದ್ರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗಿಲ್ಲ. ಇದು ನಾಡದೋಣಿ ಮೀನುಗಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಸಮುದ್ರದಲ್ಲಿ ತುಫಾನ್ ಉಂಟಾಗದೆ ಮೀನುಗಳು ತೀರ ಪ್ರದೇಶದತ್ತ ಬಾರದ ಕಾರಣ ಮೀನುಗಾರರು ಇನ್ನೂ ಸಮುದ್ರಕ್ಕೆ ಇಳಿಯಲು ಸಾಧ್ಯವಾಗದೆ ಕಾಯುತ್ತಿದ್ದಾರೆ. ಕರಾವಳಿಯಲ್ಲಿ ಮುಂಗಾರು ಪ್ರವೇಶಿಸಿದ್ರೂ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿಯದಿರುವುದು ಮಲ್ಪೆ ನಾಡದೋಣಿ ಮೀನುಗಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಮಳೆಗಾಲದಲ್ಲಿ ಯಾಂತ್ರಿಕ ಮೀನುಗಾರಿಕೆಗೆ 2 ತಿಂಗಳ ನಿಷೇಧ ಜಾರಿಯಲ್ಲಿರುವ ಹಿನ್ನೆಲೆ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆ ಆರಂಭವಾಗಬೇಕಿತ್ತು. ಸಾಮಾನ್ಯವಾಗಿ ಜೋರಾದ ಮಳೆ ಮತ್ತು ಸಮುದ್ರದಲ್ಲಿ ತೂಫಾನ್ ಉಂಟಾದಾಗ ನೀರಿನಲ್ಲಿ ಮಂಥನವಾಗುತ್ತೆ. ಪಶ್ಚಿಮ ಘಟ್ಟ ಪ್ರದೇಶಗಳಿಂದ ಹರಿದು ಬರುವ ಸಿಹಿ ನೀರು ಸಮುದ್ರ ಸೇರುವುದರಿಂದ ಮೀನುಗಳು ತೀರ ಪ್ರದೇಶದತ್ತ ಬರ್ತವೆ. ಇದು ನಾಡದೋಣಿ ಮೀನುಗಾರಿಕೆಗೆ ಉತ್ತಮ ಅನುಕೂಲ. ಆದರೆ ಈ ಬಾರಿ ಮಳೆ ಕ್ಷೀಣಿಸಿರುವುದರಿಂದ ಸಮುದ್ರದಲ್ಲಿ ಅಂತಹ ಪರಿಸ್ಥಿತಿ ಇನ್ನೂ ನಿರ್ಮಾಣವಾಗಿಲ್ಲ. ಮುಂಗಾರು ಮಳೆಯ ಕೊರತೆಯಿಂದ ಮೀನುಗಾರರು ಸಮುದ್ರಕ್ಕೆ ಇಳಿಯಲು ಸಾಧ್ಯವಾಗದೆ ಕಾಯುವಂತಾಗಿದೆ. ಮೀನುಗಾರಿಕೆ ಆರಂಭದಲ್ಲಿ ವಿಳಂಬವಾಗ್ತಾ ಇರುವುದು ಸಾವಿರಾರು ಮೀನುಗಾರ ಕುಟುಂಬಗಳ ಜೀವನೋಪಾಯದ ಮೇಲೂ ಪರಿಣಾಮ ಬೀರುವ ಆತಂಕ ಮೂಡಿಸಿದೆ. ಇದರ ಜೊತೆಗೆ ಸೀಮೆ ಎಣ್ಣೆ ದರ ಏರಿಕೆಯಾಗಿರುವುದು ನಾಡದೋಣಿ ಮೀನುಗಾರಿಕೆಗೆ ಮತ್ತೊಂದು ಹೊಡೆತ ನೀಡಿದೆ. ಹಿಂದೆ ಲೀಟರ್ಗೆ 63 ರೂಪಾಯಿಗೆ ದೊರೀತಾ ಇದ್ದಂತಹ ಸೀಮೆ ಎಣ್ಣೆ ಈಗ 111 ರೂಪಾಯಿಗೆ ಏರಿಕೆಯಾಗಿದ್ದು ಮೀನುಗಾರಿಕೆ ವೆಚ್ಚ ದುಪ್ಪಟ್ಟಾಗಿದೆ. ಸರ್ಕಾರ ಸೀಮೆ ಎಣ್ಣೆಯನ್ನ ಸಹಾಯಧನ ದರದಲ್ಲಿ ಪೂರೈಸಬೇಕು ಎಂಬ ಆಗ್ರಹವೂ ಕೇಳಿಬರ್ತಿದೆ. ಒಟ್ಟಿನಲ್ಲಿ ಸಮಸ್ಯೆಗಳ ನಡುವೆ ಮಲ್ಪೆ ನಾಡದೋಣಿ ಮೀನುಗಾರರು ಉತ್ತಮ ಮಳೆಗಾಗಿ ಹಾಗೂ ಅನುಕೂಲಕರ ಸಮುದ್ರ ಪರಿಸ್ಥಿತಿಗಾಗಿ ಕಾತರದಿಂದ ಕಾಯುವಂತಾಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕು. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.